ಚಂಡಮುಂಡರನ್ನು ಮುಟ್ಟಿಸಿದಂತ ಸೊಂದಿರಿಗೂ ಗೊತ್ತುಂಟು ತಾನು. ಅನೇಕರನ್ನ ಪಡೆದ ಕದಂಬ ಕಾಂತಾರಕ್ಕೆ ಪ್ರಯೋಜನ ಕಾಣಲಾಗಲಿ. ಪ್ರೀತಿಯಾಗಿ ನನ್ನ ಸೇನಾನಿಯಾದಂತ ನೀನೇ ಅಂತ್ಯವಂತ ಎನ್ನು ಹಾಗೆ ಭಾವಿಸಿ ಕರೆದಿದ್ದೇನೆ. ಈ ಸಮಯದಲ್ಲಿ ಮಾತನಾಡುವುದಲ್ಲ, ಆದರೆ ಮಾತನಾಡಬೇಕು ಅವಕಾಶ ಜೊತೆಗೆ ಪಾಲಿಸಬೇಕು. ಒಂದು ಸಂದರ್ಭದಲ್ಲಿ ಮಹಿಷಾಸುರ ಎನ್ನುವಂತ ಬಲಾಢ್ಯದವರು ಅಳಿದ ಬಳಿಕ ದೇವರು ದೇವತೆಗಳೆಲ್ಲರೂ ಅಳಿ ಕುಳಿತ ರಕ್ಕಸ ಪಡೆಯನ್ನು ಚದುರಿಸಿ ಯಾರು ರಕ್ಕಸರು ಬಲವಂತರಲ್ಲ ಎನ್ನುವ ಹಾಗೆ ತೋರಿಸುವುದಕ್ಕೆ ಮುಂದಾದರು. ಆ ಕಾಲಕ್ಕೆ ದಿಕ್ಕಟ್ಟು ದಿಕ್ಕಾಪಾರಾಗಿ ಮಾಡಿದ ರಕ್ಕಸರೆಲ್ಲರನ್ನು ಒತ್ತುಗೂಡಿಸಿ ಶೋಣಿತ ಸಾಮ್ರಾಜ್ಯವನ್ನು ಮತ್ತೆ ವಿಜೃಂಭಿಸುವ ಹಾಗೆ ಕಟ್ಟಿ ಆಳಿದವರು ನೀವಿದ್ದೀರಿ. ಹೀಗೆ ಆಳಿದವರು ಯಾರನ್ನು ಧನುಜೇಶ ಎನ್ನುವ ಹಾಗೆ ಕೊಂಡಾಡಿದ್ದಿಲ್ಲ. ಅಂಥದ್ದೊಂದು ನೆಗಟಿಗೆ ಮಾತನಾಡದಿದ್ದರೆ ಅದು ನೀವು ಮಾತ್ರ. ಮದುವೆಯಾಗಿದೆ, ಸಂತಾನ ಆಗಿದೆ, ಮೊಮ್ಮಕ್ಕಳನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆಟ ಆಡಿಸುವ ಈ ಪ್ರಾಯಕ್ಕೆ ಮನಸ್ಸಿನ ಶರಣಹದ್ದಿಗೆ ಸಿಲುಕಿ ವರ ವನಿತೆಯನ್ನ ಬಯಸುವ ಆಕಾಂಕ್ಷೆಯನ್ನು ಹೊಂದಿದ್ದೀರಿ ನೀವು. ಬೆಂಕಿ ತಿಳಿದು ಮುಟ್ಟಿದರೆ ಸುಡುತ್ತದೆ, ತಿಳಿಯದೇ ಮುಟ್ಟಿದರೆ ಸುಡುವುದೇ ವಿನಃ ತಂಪನ್ನು ನೀಡುವುದಕ್ಕೂ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ. ಇಲ್ಲಿಯೂ ಹಾಗೆ ನೀವು ಯೋಚನೆ ಮಾಡಿರಬಹುದು. ಕದಂಬ ಕಾಂತಾರಲ್ಲಿ ಸ್ವರ್ಣದ ಉಯ್ಯಾಲೆಯ ಮೇಲೆ ಕುಳಿತು ಯಾವುದೇ ಒಂದು ಆಧಾರವಿಲ್ಲದೆ ಅಂಬರದಿಂದ ಕುಂಬಿನಿಗೆ, ಕುಂಬಿನಿಯಿಂದ ಅಂಬರಕ್ಕೆ ಸರಾಗವಾಗಿ ಹೋಗುವ ಉಯ್ಯಾಲೆಯ ಮೇಲೆ ಸರ್ವ ಅಲಂಕಾರ ಭೂಷಿತನಾಗಿ ಕುಳಿತ ಅವಳನ್ನು ವನಿತೆ ಎನ್ನುವ ಹಾಗೆ ಬಯಸಿದ್ದೀರಿ. ನೀವು ತಿಳಿದದ್ದು ತಪ್ಪಾಯಿತು. ತರುಣಿ ಅಲ್ಲ, ಅವಳಿ ಆಧಿಮಾಯೆ. ಹೌದು, ಯಾಕೆ ಗೊತ್ತುಂಟ? ಯೋಚನೆ ಮಾಡಿದೆವು. ದೇವತೆಗಳೆಲ್ಲ ಬಡಿ ಹೊರಿಸಿದ ಆ ಕಾಲಕ್ಕೆ ದಿಕ್ಕಟ್ಟ ಸುಮನಸರೆಲ್ಲರೂ ಒಂದಾಗಿ ಅವಳನ್ನು ಸ್ತುತಿಸುವುದಕ್ಕೆ ಮುಂದಾದರಂತೆ. ಆಗ ಅವಳೇ ಭಯಪಟ್ಟಿದ್ದಳಂತೆ. ಕಷ್ಟ ಬಂದಾಗ ನಿಷ್ಠೆಯಿಂದ ಧ್ಯಾನಿಸಿದೆ ಹೋದಂತಾದ್ರೆ ತಟ್ಟನೆ ನಿಮ್ಮ ಕಷ್ಟವನ್ನ ಪರಿಹಾರ ಮಾಡುತ್ತೇನೆ ಎನ್ನುವ ಹಾಗೆ ಮೂರು ಮೂರ್ತಿಗಳನ್ನು, ಮುಕ್ಕೋಟಿ ದೇವತೆಗಳನ್ನು ಚದುರಿಸಿದ ಅಂದಿನಿಂದ ಇಲ್ಲಿಯವರೆಗೂ ಭಯಕ್ಕೊಳಗಾದವರೆಲ್ಲರೂ ಸೇರಿ ಜಗನ್ಮಾತೆಯ ಸಾಕ್ಷಾತ್ಕಾರವನ್ನ ಕದಂಬವನದಲ್ಲಿ ಮಾಡಿಸಿದವರಿದ್ದಾರೆ. ಹಾಗಾಗಿ ನಾವು ಒಂದು ಯೋಚನೆ ಮಾಡಬೇಕು. ರಕ್ಕಸರ ಕುಲಕ್ಕೆ ಅಂತಕರ ಸದೃಶದಲ್ಲಿ ಕದಂಬವನದಲ್ಲಿ ನೆಲೆನಿಂತಿದ್ದಾರೆ ದೇವಿ ಎನ್ನುವುದಕ್ಕೆ ಒಂದೇ ಒಂದು ಆಧಾರ ಸಾಕು. ಕಂಡು ಬಂದಂತ ಚಂಡಮುಂಡರೇ ಕೊಂಡು ಬರ್ತೇವೆ ಎನ್ನುವಾಗಿ ಹೋದರು. ಅಷ್ಟು ಮಾತ್ರವೇ ಅಲ್ಲ, ಒಂದು ಸಂದರ್ಭದಲ್ಲಿ ತನ್ನ ಕಣ್ಣಿನ ಹೊಗೆಯಿಂದಲೇ ದೇವಲೋಕವನ್ನೇ
ಲೋಚನ ಸರಸವಿಂತರ ಕದನ ಕಣದಲ್ಲಿ ಚಂಡಮುಂಡರನ್ನ ಗೆಲ್ಲುವ ಗಂಡು ಗಲಿಗಳು ಯಾರಾದರೂ ಇದ್ದಾರೆ. ಚಂಡಮುಂಡನ ಶಿರವನ್ನ ಚಂಡನಾಡಿದರು ಎನ್ನುವಂತ ವರ್ತಮಾನ, ಧೂಮ್ರಾಕ್ಷನ ಸುತ್ತುರಹಿವಾದನು ಎನ್ನುವಂತ ವಿಷಯ ಹೆಚ್ಚೇನು ನಮ್ಮ ಅಮೋತ್ತರವಾದ ಸುಗ್ರೀವನಿಗೆ ದಿವ್ಯ ರೂಪದ ದೋಷನಾಯಿತು ಎನ್ನುವಂತ ವಿಶೇಷ ವಾರ್ತೆಯನ್ನು ಕೇಳಿದವರು. ಇಷ್ಟೆಲ್ಲ ತಿಳಿದ ಮೇಲೆ ಯಾಕೆ ನಾವು ಇನ್ನೂ ಹೊಡೆದಾಟ ಮಾಡಬೇಕು? ಯಾಕೆ ತಮ್ಮ ಬಲವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಬೇಕು? ನೀವು ಮಾಡಬೇಕಾದ ಒಂದೇ ನಮ್ಮವರನ್ನ ಕಳೆದುಕೊಂಡೇವೆ ಎನ್ನುವ ಕಾರಣಕ್ಕಾಗಿ ನಾವು ಅನಾಥರಲ್ಲ. ಲೋಕಕ್ಕೆ ತಾಯಿ ಎನಿಸಿದ ಆ ಜಗನ್ಮಾತೆ ಲೋಕದ ಮಕ್ಕಳಾದ ನಮ್ಮನ್ನು ಪಡೆಯುತ್ತಾಳೆ ಅಂತ ತುಂಬ ವಿಶ್ವಾಸ ನನಗುಂಟು. ಹಾಗಾಗಿ ಒಂದು ಕೆಲಸ ಮಾಡೋಣ. ಇದುವರೆಗೆ ಮಾಡಿದ್ದು ನಮ್ಮ ದಕ್ಷಮ್ಯ ಅಪರಾಧವಾದರೂ ಮಕ್ಕಳು ಮಾಡಿದ ತಪ್ಪನ್ನು ತಾಯಿಯಾದರೂ ಕ್ಷಮಿಸುತ್ತಾಳೆ. ಸಮಸ್ತರು ನಾವು ಉಳಿದವರೆಷ್ಟು ಮಂದಿ ಇದ್ದೆವು. ಎಲ್ಲರೂ ಒಂದಾಗಿ ಕದಲ್ಮವನಕ್ಕೆ ಹೋಗೋಣ. ವರಫಲಾನ್ವಿತರು ಸತ್ತವರು ಮಾತ್ರ ಅಲ್ಲ, ನೀವಾಗಲಿ ನಾನಾಗಲಿ ನಿಮ್ಮ ತಮ್ಮ ನಿಶುಭನೆಯಾಗಲಿ ವರಫಲಾನ್ವಿತರಾಗಿದ್ದೇವೆ. ಆ ಮಾತೆಯ ಚರಣಾರವಿಂದಕ್ಕೆ ಶಿರವನ್ನು ಚಾಚಿದಾಗ ಕಾರುಣ್ಯನಂತ ಕೃಪಾ ಕಟಾಕ್ಷವನ್ನು ಆಕೆ ನಮ್ಮ ಮೇಲೆ ಬೀರುತ್ತಾರೆ. ಅದನ್ನ ಸದುಪಯೋಗ ಮಾಡಿಕೊಂಡು ಬ್ರಹ್ಮದೇವ ಕೊಟ್ಟಂತ ವರಹವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದಕ್ಕಾಗ್ತದೆ. ಅಳಿದು ಹೋದ ಸಾಮ್ರಾಜ್ಯ ಮತ್ತೆ ವಿಜೃಂಭಿಸುವ ಹಾಗೆ ಮಾಡುವುದಕ್ಕಾಗ್ತದೆ. ಇದಕ್ಕೆ ಮಾಡಬೇಕಾದದ್ದು ಒಂದೇ ಒಂದು ಕೆಲಸ, ಛಲ 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 ಎನ್ನುವ ಹಾಗೆ ಮುಂದಿಟ್ಟು ನಮ್ಮವರೆಲ್ಲರ ತಲೆ ನೆಲಕ್ಕೆ ಉರುಳುವ ಹಾಗೆ ಮಾಡಿದ್ದೇವೆ. ಎಲ್ಲರನ್ನು ಕಳೆದುಕೊಂಡ ಮೇಲಾದರೂ ಈ ಛಲವನ್ನು ಬಿಟ್ಟು ಬಿಡಬಾರದು. ನನ್ನ ಕಾಲದ ನಂತರ ಶೋಣಿತ ಪರವನ್ನು ಆಳುವುದಕ್ಕೆ ಸಮರ್ಥೆಯನ್ನು ಹಾಗೆ ಭಾವಿಸಿದವನಾದ
ನಾನು. ನಿಮ್ಮ ಬೆವರು ಬಿದ್ದಲ್ಲಿ ರಕ್ತ ಬೀಜದ ರಕ್ತವೇ ಬಿದ್ದಿದ್ದ ವಿನಃ ಬೆವರು ಬೀಳುವುದಕ್ಕೆ ಸಾಧ್ಯವಿಲ್ಲ. ಅವ ನಿಮಗಾಗಿ ಕದಂಭವನವನ್ನು ಸೇರ್ತೇನೆ. ಸ್ವರ್ಣ ಪ್ರಿಯಾಲಯ ಮೇಲೆ ಕುಳಿತ ಶಿವೆಯಲ್ಲಿ ವಿಷಯವನ್ನು ಮಂಡಿಸ್ತೇನೆ. ಒಂದರಾಯಿತು, ಬಾರದಿದ್ದರೆ ಅವಳ ಕಬಳಿಗೆ ನಾನು ನಮ್ಮ ಮಾವ ಹೆಡ್ಡನಲ್ಲ ಎನ್ನುವುದಕ್ಕೆ ಸಾಕ್ಷಿ ಮಾಡಿದ ಒಂದೇ ಒಂದು ಆಶೀರ್ವಾದ. ಹೋಗು ರಕ್ತ ಬೀಜ. ಅವನಿಗೂ ವಿಶ್ವಾಸ ಉಂಟು, ಹೋದ ರಕ್ತ ಬೀಜ ಮರಳಿ ಬರುವುದಿಲ್ಲ ಎನ್ನುವ ಹಾಗೆ. ಏನೇ ಆಗಲಿ, ಹೊರಟ ರಕ್ತ ಬೀಜವು ಶಾಂತಿಯಾಗಿ ಹೋಗಲಾಗುವಂತಾದರೆ ಬಂದಿರ ಈ ಸಂಸಾರ ಎನ್ನುವಂತ ಶರದಿಯನ್ನು ಉತ್ತರಿಸುವ. ಯಾರಿಗೆ ಇಹದ ಬಂಧನವನ್ನು ಕಡಿದುಕೊಳ್ಳುವ ಆಸೆ ಆಕಾಂಕ್ಷೆಗಳುಂಟೋ ಅವರೆಲ್ಲರೂ ತನ್ನ ರಥವನ್ನು ಹಿಂಬಾಲಿಸಿಕೊಂಡು ಬನ್ನಿ. ಹೋಗುವಾಗ ರಥವನ್ನು ನಾನು ಏರಿ ಹೋದರೆ ಜೊತೆಗೊಂದು ಪಲ್ಲಕ್ಕಿಯನ್ನು ಕೊಂಡೊಯ್ತೇನೆ. ಯಾಕೆ? ಒಲಿದು ಬಂದರೆ ದೇವಿಯನ್ನ ಪಲ್ಲಕ್ಕಿಯ ಉತ್ಸವ ಎನ್ನುವ ಹಾಗೆ ಕರೆತರ್ತೇನೆ. ಒಲಿದು ಬಾರದೇ ಇದ್ದಲ್ಲಿ ಹೆಣವಾದ ರಕ್ತ ಬೀಜದ ಹೆಣ ಯೋಗ ಇದ್ದರೆ ಪಲ್ಲಕ್ಕಿಯಿಂದಲೇ ಶೋರಿತವನ್ನು ಸೇರಬಹುದು. ಬರುವವರೆಲ್ಲರೂ ಸಿದ್ಧರಾಗಿ, ಬಾರದಿದ್ದವರು ಇದ್ದು ಅನುಭವಿಸಿ ಕದಂಬವನ್ನು ಎಂತ ವಿಶೇಷವಾದಂತಹ ದೃಶ್ಯಾವಳಿಗಳು. ಒಂದು ಕಡೆಯಲ್ಲಿ, ಒಂದೇ ಕೆರೆಯಲ್ಲಿ ಹುಲಿ ಹುಲ್ಲೆಗಳು ನೀರನ್ನು ಕುಡಿಯುತ್ತಾ ಇದ್ದಾವೆ. ಇನ್ನೊಂದು ಕಡೆಯಿಂದ ಪಡೆದ ಕಪ್ಪೆಗೊಂದು ಹಾಲೊಂದು ಹೆಡೆಯನ್ನು ಎತ್ತಿ ಎರಡನ್ನು ಕೊಡುತ್ತಾ ಇದೆ. ಇದೆಲ್ಲವೂ ದೇವಿಯ ಮಹಾತ್ಮೆ ಇಲ್ಲದೆ ಇನ್ನೇನು ಪ್ರಪಂಚದಲ್ಲಿ ಕಾಣಬೇಕಾದ ಇಂಥ ದೃಶ್ಯವೇ ವಿನಃ ಒಬ್ಬರನ್ನೊಬ್ಬರು ಕತ್ತರಿಸುವ ದೃಶ್ಯ ಅಲ್ಲ ಎನ್ನುವುದನ್ನು ತೋರಿಸುವುದಕ್ಕಾಗಿಯೇ ದೇವಿಯು ಮಾಡಿದ ಈ ಸೃಷ್ಟಿ ಸಂಕಲ್ಪಿರುವುದರ್ಥ ಆಗಿದೆ. ಕದಂಬವನವನ್ನು ವರ್ಣಿಸುವುದಕ್ಕಾಗಿ ಬಂದವರ ಬೀಜ ಅಲ್ಲ. ತನ್ನ ವಿಶ್ವರೂಪವನ್ನು ಸುಗ್ರೀವನಿಗೆ ಇಟ್ಟವಳು, ಧೂಮ್ರಾಕ್ಷನ ಸುಟ್ಟು ಹಿ ಧೂಮಾವತಿಯಾದವಳು, ಚಂಡಮುಂದರನ್ನ ಕೊಂದು ಚಂಡಿಕಾಂಬೆ ಆದರಲ್ಲ ಆ ದೇವಿಯನ್ನ ಕಾಣುವುದಕ್ಕಾಗಿ ಬಂದವರು. ಎಲ್ಲಿದ್ದಾಳೆ ಅವರು? ಯಾಕೆ ಚಂಡಮುಂಡರಿಗೆ ಇವರನ್ನು ಕಂಡಾಗ ತಾವು ಗಂಡು ನರಿಗಳು ಎಂದೇ ಮರೆತು ಹೋಯಿತು ಅಂತ ಅರ್ಥ ಇಲ್ಲ. ಬಹುಶಃ ದಾನವರ ಸಂತತಿ ಅಳಿವ ಕಾಲದಂತಲ್ಲ
ಅಂತಾದ ಮೇಲೆ ಉತ್ತರದಿಂದ ಪ್ರಶ್ನಿಸಬೇಕಾದದ್ದು ರಕ್ತ ಬೀಜದ ಧರ್ಮವಲ್ಲ, ಚಂಡಮುಂಡರ ಹಾಗೆ ಪ್ರಶ್ನೆಯಲ್ಲ. ನಾನು ಅವಳನ್ನು ದೇವಿ ಎನ್ನುವ ಹಾಗೆ ಆರಾಧಿಸಿ ಅದನ್ನ ಶುಂಭದಾನವ ಅವಳು ಮಾನಿನಿ ಎನ್ನುವ ಕಾರಣಕ್ಕಾಗಿ ಬಯಸಿದ್ದು ಶುಂಭದ ಆಡಾಗಿ ಬಂದದರಿಂದ ಮಾನಿನಿಯಂತಲೇ ಕರೆದುಕೊಳ್ಳುವ ಅದಕ್ಕೆ ಕಾರಣೀಕರ್ತರು ನೀವೇ ಆಗಿದ್ದೀರಿ. ನಿಮ್ಮನ್ನ ಕಂಡು ಮೋಹಗೊಂಡ ಚಂಡಮುಂಡರು ವರ್ತಮಾನವನ್ನು ಶುಂಭನಿಗೆ ತಿಳಿಸಿದರು. ಅದರ ಪರಿಣಾಮವಾಗಿ ತಿಳಿದ ನೀತಿಯನ್ನ ಸುಗ್ರೀವನ ಮುಖೇನವಾಗಿ ಆಗಲೇ ಪ್ರತ್ಯಾಹ್ವಾನ ಕೊಟ್ಟಂತೆ ಶುಂಭರಾಗಲಿ ಅವರ ತಮ್ಮನಿ ಶುಂಭರಾಗಲಿ ತಡೆಯ ದಿಕ್ಕಿನ ಮಳೆ ಶಂಭವೇ ಬರಲಿ. ಅಂಬಿಕೆಯ ವಿವಾಹ ಅಂಬಿನ ತುದಿಯಲ್ಲಿ ಇರುವ ಹಾಗೆ, ಅಂಬು ಎನ್ನುವ ಹಾಗೆ ಧೂಮ್ರಾಕ್ಷರವ ಚಂಡಮುಂಡರು ಅವರೆಲ್ಲರೂ ಬಂದಿದ್ದಾರೆ. ನಾನು ಅವ ಬಿಟ್ಟ ಅಂಬಾದರೂ ಅಂಬಿಕೆಯನ್ನ ಕಾಣುವುದಾದ್ದರಿಂದ ಅಂಬಿನ ಹಾಗೆ ಮಾತನಾಡುತ್ತಾ ಇಲ್ಲ. ತಾಯೇ, ಲೋಕನಾಯಕ ಶುಂಭಧಾರವ, 14 ಲೋಕದ ಆಧಿಪತ್ಯವನ್ನು ಹೊಂದಿಕೊಂಡವ ಶುಂಭಧಾರವ. ಅಂತ ಶುಂಭದಾನವು ನಿಮ್ಮನ್ನ ಬಯಸಿದ್ದು ವಿವಾಹ ಆಗಬೇಕೆನ್ನುವ ಕಾರಣಕ್ಕಾಗಿ ಲೋಕದಲ್ಲಿ ಅನರ್ಘ್ಯ ರಕ್ತವೊಂದು ಅರಸನಿಗೆ ಅರಿವಿಲ್ಲದ ಹಾಗೆ ಬೆಳಕಿಗೆ ಬಂದಾಗ ಅರಿತ ನಂತರ ತನ್ನ ಸ್ವಾಧೀನವನ್ನು ಮಾಡಿಕೊಳ್ಳುವ ಸರ್ವಾಧಿಕಾರ ಎನ್ನುವುದು ಲೋಕನಾಯಕರಿಗೆ ಇದ್ದೇ ಇರ್ತದೆ. ಹಾಗಾಗಿ ನಿನ್ನನ್ನು ಬಯಸಿದ್ದು ನೀತಿಯಿಂದ ಹೇಳಿದರೆ ಧಿಕ್ಕರಿಸಿ ದುರವನ್ನು ಬಯಸಿದೆಯಲ್ಲ, ಇದು ಸರಿಯಲ್ಲ ತಾಯಿ. ನಾನು ಒಬ್ಬನೇ ಬಂದಿಲ್ಲ, ನಿನಗಾಗಿ ಪದಕ್ಕೆಲ್ಲ ತಂದಿದ್ದೇನೆ. ಶುಂಭ ದಾನವನ್ನು ಉಳಿಸುವಲ್ಲಿ ನಿನ್ನ ಮಗನಾದ ರಕ್ತ ಬೀಜನಿಗೆ ತಾಯಿಯಾಗಲಿ ಪಲ್ಲಕ್ಕೆಲ್ಲೇ ಬಾ. ಪಣ ಏನು ಎನ್ನುವುದನ್ನ ಅರಿತವನೇ ನೀನೇ ಸೂಚಿಸಿದ್ದೀಯ. ಅಂಬಿಕೆಯ ಮದುವೆ ಅಂಬಿನ ಮನೆಯಲ್ಲಿ ಗೆದ್ದವರೊಡನೆ. ಹೌದು. ಆದರೂ ಕೂಡ ನೀನು ಒಂದು ದುರಕ್ಕೆ ನಿಲ್ಲುವುದನ್ನು ಬಿಟ್ಟು ಬರಬೇಕು ಎನ್ನುವಾಗ ಯಾಚಿಸ್ತಾ ಇರುವೆಯಲ್ಲ. ನೀನೇನು ಬಲಹೀನನು? ಕಾರಣಕ್ಕಾಗಿ ಅಲ್ಲ ತಾಯಿ, ಫಲವಂತ ರಕ್ತ ಬೀಜನೇ ಆಗಿದ್ದಾನೆ. ಆದರೂ ಯಾಕೆ ಮುಂದುವರೆಯಲಿಲ್ಲ? ಅಂತರಂಗದಲ್ಲಿ ದೇವಿ ಎನ್ನುವ ಭಕ್ತಿಯನ್ನು ಇರಿಸಿದ್ದರಿಂದ
ಎನ್ನುವುದು ಅಂತರಂಗದಲ್ಲಿ ಉಂಟು. ಬಹಿರಂಗವಾಗಿ ಶುಂಭನ ಆಳವಾದ ಶ್ವಾನದಿಂದಲೇ ಹೊರಟು ಬರುವಾಗ ಪರಾಕ್ರಮ ಎನ್ನುವಂತ ಸೇತುವೆಯನ್ನ ಬರೆದು ಬಂದೆ. ಮಾವನಿಗೆ ಅದೇ ಮಾತನ್ನಾಡಿದ್ದೇನೆ. ಬಾರದಿದ್ದರೆ ಕಬಲಿಗೆ ಕೈ ಕೊಟ್ಟು ಎಳೆತಂದು ನಿನ್ನನ್ನು ಮದುಮಗಳನ್ನಾಗಿಸ್ತೇನೆ ಇರುವ ಹಾಗೆ. ಈಗಲೂ ಅಷ್ಟೇ ರಕ್ತಬೀಜನ ವಿಕ್ರಮದ ವಿನಿಯೋಗ ಯಾವ ರೀತಿ ಎನ್ನುವುದು ಹಾಗೆ ತೋರಿಸ್ತೇನೆ. ನನ್ನ ವಿಕ್ರಮದ ಮುಂದೆ ನಿನ್ನ ವಿಕ್ರಮ ಎಲ್ಲಿಯಾದರೂ ಕಡಿಮೆಯಾಯಿತು ಅಂತಾದ್ರೆ ನಾನು ಏರಿ ಬಂದ ಸೇತುವೆಯನ್ನು ಶೋಣಿತಾ ಪಟ್ಟಣದ ಶುಂಭನ ಆಸ್ಥಾನದ ಸಮೀಪ ತುಂಡರಿಸ್ತೇನೆ. ಆಗ ನೀನು ಶುಂಭನಿಗೆ ಮದುಮಗಳಾಗಿ ಬಿದ್ದಿರಬೇಕು. ಅದಲ್ಲ ನಿನ್ನ ಶಕ್ತಿ ಹೆಚ್ಚಾದರೆ ಕದಂಬವನದಲ್ಲಿ ನಾ ಬರಿದ ಸೇತುವೆಯನ್ನು ನೀ ತುಂಡರಿಸು, ನಿನ್ನ ಮುದ್ದಿನ ಮಗನಾಗಿ ತೊರೆಯಬೇಕು.
ಧನ್ಯವಾದಗಳು.